ರಾಜ್ಯ ಕಾಂಗ್ರೆಸ್ ಪಕ್ಷದವರಿಗೆ ಇದು ಬಿಗ್ ಶಾಕಿಂಗ್ ನ್ಯೂಸ್. ಆ ಶಾಕಿಂಗ್ ನ್ಯೂಸ್ ಏನು ಅಂತ ನೋಡೋದಾದ್ರೆ 100 ಕೋಟಿ ದಂಧೆಕೋರ ಭೀಮಾ ನಾಯ್ಕ್ಗೆ ಸರ್ಕಾರದ ಸಪೋರ್ಟ್ ಇತ್ತ ಅನ್ನುವಂತಹ ಪ್ರಶ್ನೆ ಇದೀಗ ಸಾಕ್ಷಿ ಸಮೇತ ಪಬ್ಲಿಕ್ ಟಿವಿ ಬಯಲಿಗೆ ಹೇಳ್ತಾ ಇದೆ. ಭೀಮಾ ನಾಯ್ಕ್ ಬೆಳಗಾವಿಯ ಮನೆ ಮೇಲೆ ಎಸಿಬಿ ತಂಡ ರೇಡ್ ನಡೆಸಿದೆ. ಮಗದೊಂದು ಕಡೆ ರಾಜ್ಯ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್. ಇದು 100 ಕೋಟಿ ದಂಧೆಕೋರ ಭೀಮಾ ನಾಯ್ಕ್ಗೆ ಸರ್ಕಾರದ ಸಪೋರ್ಟ್ ಇತ್ತ. ಸಿಎಂ ಕಚೇರಿ ಬುಡಕ್ಕೆ ಬಂದಿದೆ ಬ್ಲಾಕ್ ಟು ವೈಟ್ ದಂಧೆಯ ಪ್ರಕರಣ. ಸಿದ್ದರಾಮಯ್ಯ ಅಂಗಳಕ್ಕೆ ಬಂದಿದೆ 100 ಕೋಟಿ ಬ್ಲಾಕ್ ಅಂಡ್ ವೈಟ್ ಕೇಸ್. ಅದೇನು ಅಂತ ಅಂದ್ರೆ ಕಾರು ಚಾಲಕ ರಮೇಶ್ ಆತ್ಮಹತ್ಯೆ ಕೇಸ್ನಲ್ಲಿ ಸಿಎಂ ಪರಮಾಪ್ತನ ಹೆಸರು ತಳುಕು ಹಾಕೊಂಡಿತ್ತು. ತಲೆಮರೆಸಿಕೊಂಡಿದ್ದಂತಹ ಭೀಮಾ ನಾಯ್ಕ್ ಇದ್ದಿದ್ದು ಸಿಎಂ ಪರಮಾಪ್ತನ ಮನೆಯಲ್ಲಿಯೇ ಅನ್ನುವಂತಹ ಒಂದು ಪ್ರಕರಣ ಕೂಡ ಇದೀಗ ಸ್ಫೋಟಗೊಳ್ತಾ ಇದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಭೀಮಾ ನಾಯ್ಕ್ ಭೇಟಿಯಾದಂತಹ ಒಂದು ಎಕ್ಸ್ಕ್ಲೂಸಿವ್ ಒಂದು ದೃಶ್ಯವನ್ನ ಭೇಟಿಯಾಡಲಾಗಿದೆ. ಭೀಮಾ ನಾಯ್ಕ್ಗೆ ಆಶ್ರಯ ಕೊಟ್ಟಿದ್ದು ಚಿಂಚೋಳಿ ಶಾಸಕ ಉಮೇಶ್ ಜಾಧವ್. ಉಮೇಶ್ ಜಾಧವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಸದೀಯ ಕಾರ್ಯದರ್ಶಿ ಅನ್ನೋದನ್ನ ಮುಖ್ಯವಾಗಿ ಗಮನಿಸಬೇಕು. ದಂಧೆಕೋರ ಭೀಮಾ ನಾಯ್ಕ್ ಸಿಎಂ ಆಪ್ತ ಶಾಸಕ ಜಾಧವ್ ಇಬ್ರು ಕೂಡ ಸಂಬಂಧಿಕರು. ಭೀಮಾ ನಾಯ್ಕ್ ಹೆಂಡತಿ ಉಮೇಶ್ ಜಾಧವ್ ಪತ್ನಿ ಇಬ್ರು ಸ್ವಂತ ಅಕ್ಕ ತಂಗಿಯರು ಅನ್ನುವಂತಹ ಮಾಹಿತಿ ಕೂಡ ಇದೀಗ ಸ್ಫೋಟಗೊಳ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಈಗ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅನ್ನ ಎದುರಿಸಬೇಕಂತ ಪರಿಸ್ಥಿತಿ. ಅದು ಕಾರು ಚಾಲಕ ರಮೇಶ್ ಗೌಡ ಆತ್ಮಹತ್ಯೆ ಪ್ರಕರಣವನ್ನ ಡಿಸೆಂಬರ್ 8ನೇ ತಾರೀಕು ಬೆಳಗ್ಗೆಯಿಂದಲೂ ಎಳೆಯಾಗಿ ಪಬ್ಲಿಕ್ ಟಿವಿ ಇದನ್ನ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ಕೊಟ್ಟ ಆ ಶಾಕಿಂಗ್ ನ್ಯೂಸ್ ಆಧರಿಸಿ ಪೊಲೀಸರು ಸಿಐಡಿ ಅಧಿಕಾರಿಗಳು ಭೀಮಾ ನಾಯ್ಕ್ ಆಗಿ ಹುಡುಕಾಟವನ್ನ ನಡೆಸಿದ್ರು. ಆದ್ರೆ ನಾಪತ್ತೆಯಾಗಿದ್ದ ಭೀಮಾ ನಾಯ್ಕ್ಗೆ ಆಶ್ರಯ ಕೊಟ್ಟಿದ್ದು ಮುಖ್ಯಮಂತ್ರಿಗಳ ಆಪ್ತ ಚಿಂಚೋಳಿಯ ಶಾಸಕ ಹಾಗೂ ಸಂಸದೀಯ ಕಾರ್ಯದರ್ಶಿ ಉಮೇಶ್ ಜಾಧವ್ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕು. ಅವರ ಅಳಿಯನ ಮನೆಯಲ್ಲೇ ಈ ಒಂದು ರಕ್ಷಣೆಯನ್ನ ನೀಡಲಾಗಿದೆ. ದಂಧೆಕೋರನಿಗೆ ಕಾಂಗ್ರೆಸ್ನ ಪ್ರಭಾವಿಗಳೇ ಸಾಥ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಈ ವಿಡಿಯೋನೇ ಸಾಕ್ಷಿ. ಆ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಲಬುರಗಿಯ ನಗರದ ಎನ್ಜಿಒ ಕಾಲೋನಿಯಲ್ಲಿರುವಂತಹ ಉಮೇಶ್ ಜಾಧವ್ ಅಳಿಯನ ಮನೆಯಲ್ಲಿಯೇ ಭೀಮಾ ನಾಯ್ಕ್ ಆಶ್ರಯವನ್ನ ಪಡೆದಿದ್ದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ತಲೆಮರೆಸಿಕೊಂಡಿದ್ದಂತಹ ಭೀಮಾ ನಾಯ್ಕ್ಗೆ ಸಿಎಂ ಪರಮಾಪ್ತ, ಅದರಲ್ಲೂ ಸಂಸದೀಯ ಕಾರ್ಯದರ್ಶಿಯ ಮನೆಯಲ್ಲೇ ರಕ್ಷಣೆ ಸಿಕ್ಕಿತ್ತು ಅನ್ನೋದಾದ್ರೆ ನೇರವಾಗೋ ಅಥವಾ ಪರೋಕ್ಷವಾಗೋ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬೆಂಬಲವನ್ನ ನೀಡ್ತಾ ಇದೆಯಾ ಅಂತ ಅನುಮಾನ ಮೂಡಿಸಲ್ವಾ? ಹೌದು ದಿವ್ಯಾ, ಈ ಒಂದು ಪ್ರಕರಣದಲ್ಲಿ ಒಂದು ಭೀಮಾ ನಾಯ್ಕ್ ಪ್ರಕರಣದ ನಂತರ ತಲೆಮರೆಸಿಕೊಂಡಿದ್ದ ಆತ ನೇರವಾಗಿ ಕಲಬುರಗಿಯ ಎನ್ಜಿಒ ಕಾಲೋನಿಯಲ್ಲಿರುವಂತಹ ಈ ಒಂದು ಶಾಸಕರ ಒಂದು ಅಳಿಯನ ಮನೆಯಲ್ಲಿ ತಂಗಿದ್ರು. ಅಷ್ಟೇ ಅಲ್ಲ, ಈ ಒಂದು ಭೀಮಾ ನಾಯಕ್ನನ್ನು ಮಂಡ್ಯ ಮತ್ತು ಕಲಬುರಗಿ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಭೀಮಾ ನಾಯಕ್ನ ಒಂದು ಅರೆಸ್ಟ್ ಮಾಡುವಾಗ ಅವರ ಅತ್ತೆ ಅಂದ್ರೆ ಅವರ ಹೆಂಡತಿಯ ತಾಯಿ ಮತ್ತು ಅವರ ಅಳಿಯ ಇಬ್ಬರು ಕೂಡ ಸ್ಥಳದಲ್ಲೇ ಇದ್ದಾರೆ. ಆ ಒಂದು ದೃಶ್ಯಗಳು ಕೂಡ ಈಗಾಗಲೇ ನಮ್ಮ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ 4449 ಅನ್ನೋ ಇನೋವಾ ವಾಹನ ಕೂಡ ಅಲ್ಲೇ ನಿಂತಿದೆ. ಈ ಹಿಂದೆ ಈಗ ಸಾಮಾನ್ಯವಾಗಿ ಉಮೇಶ್ ಜಾಧವ್ ಅವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದೇ ಆದಲ್ಲಿ ಆ ಒಂದು ಮನೆಯಲ್ಲಿಯೇ ವಾಸ ಮಾಡ್ತಾರೆ. ಯಾಕಂದ್ರೆ ಅದರಲ್ಲೂ ಕೂಡ ಒಂದು ಕಚೇರಿ ಕೂಡ ಆ ಒಂದು ಕಟ್ಟಡದಲ್ಲಿಯೇ ಇದೆ. ಹೀಗಾಗಿ ಶಾಸಕ ಉಮೇಶ್ ಜಾಧವ್ ಅವರೇ ಭೀಮಾ ನಾಯ್ಕ್ಗೆ ರಕ್ಷಕ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕ ಉಮೇಶ್ ಜಾಧವ್ ಅವರ ಪತ್ನಿ ಮತ್ತು ಭೀಮಾ ನಾಯ್ಕ್ ಪತ್ನಿ ಇಬ್ಬರು ಖಾಸಾ ಅಕ್ಕ ತಂಗಿಯರಾಗ್ತಾರೆ. ದಿವ್ಯಾ, ಈ ಒಂದು ನಂಟಿನ ಸಲುವಾಗಿ ಭೀಮಾ ನಾಯಕ್ನ ಬೆನ್ನಿಗೆ ನಿಂತಿದ್ದಾರಾ ಅನ್ನೋದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಆಗಿದೆ ದಿವ್ಯಾ. ಹಾಗಿದ್ರೆ ಉಮೇಶ್ ಜಾಧವ್ ಅವರ ಮನೆಯಲ್ಲೇ ಭೀಮಾ ನಾಯ್ಕ್ ಆಶ್ರಯನ ಪಡೆದಿದ್ರು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಹೌದು ದಿವ್ಯಾ, ಈಗಾಗಲೇ ಒಂದು ಆರೋಪಿ ಏನಂದ್ರೆ ಭೀಮಾ ನಾಯ್ಕ್ ಒಂದು ಅಬ್ಸ್ಕಾಂಡ್ ಆದ ನಂತರ ಮಂಡ್ಯ ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಸಿಗುತ್ತದೆ. ಆತ ಕಲಬುರಗಿಗೆ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾನೆ ಅಂತ ಹೇಳಿ ಅದರ ಒಂದು ಜಾಡು ಹಿಡಿದಂತಹ ಪೊಲೀಸರು, ಮಂಡ್ಯ ಪೊಲೀಸರು ಕಲಬುರಗಿಗೆ ಆಗಮಿಸಿದ ತಕ್ಷಣ ಆ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದಾಗ ಈ ಒಂದು ಮನೆಯಲ್ಲಿಯೇ ಭೀಮಾ ನಾಯಕ್ನನ್ನು ಬಂಧಿಸ್ತಾರೆ.
ಈಗ ಒಂದು ಕಾನೂನು ತಜ್ಞರ ಪ್ರಕಾರ ಭೀಮಾ ನಾಯಕ್ ಯಾವ ರೀತಿಯಾದಂತಹ ತಪ್ಪಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅವನ ಮೇಲೆ ಪ್ರಕರಣಗಳು ದಾಖಲಾಗಿವೆ. ಅಂತಹ ಪ್ರಕರಣಗಳು ಕೂಡ ಇವರನ್ನು ಯಾರು ರಕ್ಷಣೆಗೆ ನಿಂತಿದ್ದಾರೆ, ಅದರಲ್ಲಿ ಉಮೇಶ್ ಜಾಧವ್ ಆಗಿರ್ಬೋದು, ಅವರ ಅಳಿಯ ಆಗಿರ್ಬೋದು, ಮತ್ತೆ ಯಾರು ಸೇರಿದ್ದಾರೆ ಅವರ ಮೇಲೂ ಕೂಡ ಮಂಡ್ಯ ಪೊಲೀಸರು ಅಂತಹದೇ ಒಂದು ಪ್ರಕರಣಗಳನ್ನು ಅದೇ FIR ನಲ್ಲಿ ಮಾಡಬೇಕು ಅಂತ ಈಗಾಗಲೇ ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.